ನಮಸ್ಕಾರ. ನಾನು ಮಲ್ಲಿಕಾರ್ಜುನ ಎ.ಬಿ. ಈ ದಿನ ನಾವು 8ನೇ ತರಗತಿಯಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಘಟಕ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಬಗ್ಗೆ ಚರ್ಚಿಸೋಣ. ಈ ಪಾಠದ ಕಲಿಕೆಗೆ ಬೇಕಾಗಿರುವ ಪೂರಕ ಸಾಮಗ್ರಿಗಳು: ಫೋಲ್ಡ್ಸ್ಕೋಪ್, ಕೆರೆ ನೀರು, ಮೈದಾ ಹಿಟ್ಟು, ಈಸ್ಟ್ ಪುಡಿ, ಸಕ್ಕರೆ, ಬಟ್ಟಲು ಅಥವಾ ತಟ್ಟೆ, 2 ಚಿಕ್ಕ ಚಮಚಗಳು. ಆಲೋಚಿಸಿ, ನೀವು ಎಂದಾದರೂ ಈ ಬದಲಾವಣೆಯ ಹಿಂದಿನ ಕಾರಣವನ್ನು ಯೋಚಿಸಿದ್ದೀರಾ? ಹಾಲು ಮೊಸರಾಗುವುದು, ಬ್ರೆಡ್ ಬೂಸ್ಟ್ ಬರುವುದು. ಚಿಕಿತ್ಸೆಗಿಂತ ಕಾಳಜಿ ಉತ್ತಮ. ಶುಚಿಯಾಗಿರಿ, ಶುದ್ಧ ಆಹಾರ ಸೇವಿಸಿ. ನಾವು ಏಕೆ ಆರೋಗ್ಯ ತಪ್ಪುತ್ತೇವೆಂದು ಯೋಚಿಸಿದ್ದೀರಾ? ಸೂಕ್ಷ್ಮಜೀವಿಗಳು ಸ್ನೇಹಿತ ಮತ್ತು ವೈರಿ. ಈ ಘಟಕದಲ್ಲಿ ನಾವು ಸೂಕ್ಷ್ಮಜೀವಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಬರುವ ಕಲಿಕಾ ಫಲಗಳು: ಸೂಕ್ಷ್ಮಜೀವಿಗಳ ಅರ್ಥ ತಿಳಿದು ಅವುಗಳ ಪ್ರಧಾನ ಗುಂಪುಗಳನ್ನು ಗುರುತಿಸುವುದು, ಸೂಕ್ಷ್ಮಜೀವಿಗಳ ಉಪಯೋಗಗಳನ್ನು ಅರಿಯುವುದು, ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು ಮತ್ತು ಅವುಗಳಿಂದ ಉಂಟಾಗುವ ರೋಗಗಳನ್ನು ತಿಳಿಯುವುದು, ಆಹಾರ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಯುವುದು, ಸೂಕ್ಷ್ಮಜೀವಿಗಳ ಅರ್ಥ ತಿಳಿದು ಅವುಗಳ ಪ್ರಧಾನ ಗುಂಪುಗಳನ್ನು ಗುರುತಿಸೋಣ. ಬರಿಗಣ್ಣಿನಿಂದ ನೋಡಲಾಗದ ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದಾದ ಜೀವಿಗಳೇ ಸೂಕ್ಷ್ಮಾಣುಜೀವಿಗಳು. ಇವುಗಳನ್ನು ಪ್ರಮುಖವಾಗಿ 4 ಗುಂಪುಗಳಾಗಿ ವರ್ಗೀಕರಣ ಮಾಡುತ್ತೇವೆ: ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲ, ಪ್ರೋಟೋಜೋವಾ. ಸೂಕ್ಷ್ಮದರ್ಶಕವನ್ನು ಬಳಸಿ ತೇವಾಂಶಭರಿತ ಮಣ್ಣು, ಕೆರೆ, ಕಟ್ಟೆ, ಚರಂಡಿ ನೀರಿನಲ್ಲಿ ಸೂಕ್ಷ್ಮಜೀವಿಗಳ ಇರುವಿಕೆಯನ್ನು ಪತ್ತೆಹಚ್ಚಿ ವೀಕ್ಷಿಸೋಣ. ಬ್ರೆಡ್, ಹಣ್ಣು ಮತ್ತು ತರಕಾರಿ ಹಾಗೂ ಆಹಾರ ಪದಾರ್ಥಗಳ ಮೇಲೆ ಬೆಳೆಯುವ ಬೂದು ಬಿಳಿ ಬಣ್ಣದ ತೇಪೆಗಳಂತಹ ರಚನೆಗಳನ್ನು ಭೂತಗನ್ನಡಿ ಸಹಾಯದಿಂದ ಗಮನಿಸಿ. ನೀವು ಗಮನಿಸಿದ ಅಂಶಗಳನ್ನು ಚರ್ಚಿಸಿ. ಇವುಗಳ ಆಹಾರ ಮತ್ತು ವಾಸಸ್ಥಳಗಳನ್ನು ಪಟ್ಟಿ ಮಾಡಿ. ಹಸು, ಮೀನು, ಕೊಕ್ಕರೆ, ಚಿಟ್ಟೆ, ಕೋತಿ, ಮೊಲ, ಬಾವಲಿ. ಸೂಕ್ಷ್ಮಜೀವಿಗಳು ಅಂದರೆ ಏನು? ನಮ್ಮ ಸುತ್ತಲೂ ಹಲವಾರು ರೀತಿಯ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನೋಡಿದ್ದೇವೆ. ನಾವು ಕೇವಲ ಕಣ್ಣುಗಳಿಂದ ನೋಡಲಾಗದ ಜೀವಿಗಳನ್ನು ಸೂಕ್ಷ್ಮಜೀವಿಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಬ್ರೆಡ್ ಮೇಲೆ ಬೂದು ಬಿಳಿ ಬಣ್ಣದ ಬಿಳಿ ತೇಪೆಗಳು ಅಂದರೆ ಶಿಲೀಂಧ್ರಗಳು. ಸೂಕ್ಷ್ಮಜೀವಿಗಳ ಗಾತ್ರಗಳ ಹೋಲಿಕೆಯನ್ನು ಕುರಿತು ವೀಕ್ಷಿಸಲು ಬಳಸಬಹುದು. ಮೈದಾನದಲ್ಲಿರುವ ಸ್ವಲ್ಪ ತೇವವಾದ ಮಣ್ಣನ್ನು ಬೀಕರ್ನಲ್ಲಿ ಸಂಗ್ರಹಿಸಿರಿ ಮತ್ತು ಅದಕ್ಕೆ ನೀರನ್ನು ಹಾಕಿರಿ. ಮಣ್ಣಿನ ಕಣಗಳು ತಳದಲ್ಲಿ ನೆಲೆಗೊಂಡ ನಂತರ ಬೀಕರ್ನಲ್ಲಿರುವ ನೀರಿನ ಒಂದು ಹನಿಯನ್ನು ಸೂಕ್ಷ್ಮದರ್ಶಕದಡಿಯಲ್ಲಿ ಗಮನಿಸಿ. ನೀವು ಏನು ಕಾಣುವಿರಿ? ಸಣ್ಣ ಜೀವಿಗಳು ಚಲಿಸುತ್ತಿರುವುದನ್ನು ನಾವು ಕಾಣ್ತೀವಿ. ಒಂದು ಕೊಳದಿಂದ ಕೆಲವು ನೀರಿನ ಹನಿಗಳನ್ನು ತೆಗೆದುಕೊಂಡು ಗಾಜಿನ ಸ್ಲೈಡ್ ಮೇಲೆ ಹರಡಿ ಫೋಲ್ಡ್ಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕದ ಮೂಲಕ ಗಮನಿಸಿ. ಫೋಲ್ಡ್ಸ್ಕೋಪ್ನ ಅಡಿಯಲ್ಲಿ ಕೆರೆಯ ನೀರಿನ ವೀಕ್ಷಣೆ ಮಾಡಿಕೊಂಡು ಬರೋಣ. ಯಾವುದೇ ರೀತಿಯ ಸೂಕ್ಷ್ಮಾಣುಜೀವಿಗಳನ್ನು ನಾವು ಮೈಕ್ರೋಸ್ಕೋಪಲ್ಲಿ ವೀಕ್ಷಿಸಬಹುದು. ಕೆರೆಯ ನೀರಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿವು: ಶೈವಲಗಳು, ಏಕಕೋಶ ಜೀವಿಗಳು, ಹೈಡ್ರಾ.
ಮೇಲಿನ ಅವಲೋಕನಗಳು ನೀರು ಮತ್ತು ಮಣ್ಣಿನ ತುಂಬ ಸಣ್ಣ ಜೀವಿಗಳಿವೆ ಎಂದು ತೋರಿಸುತ್ತದೆ. ಆದರೂ ಇವೆಲ್ಲವೂ ಸೂಕ್ಷ್ಮಜೀವಿಗಳ ವರ್ಗಕ್ಕೆ ಸೇರುವುದಿಲ್ಲ. ಸೂಕ್ಷ್ಮಜೀವಿಗಳ ಗಾತ್ರ ತುಂಬ ಸಣ್ಣದಾಗಿದೆ. ಅವುಗಳು ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಇವುಗಳಲ್ಲಿ ಬ್ರೆಡ್ನ ಮೇಲೆ ಬೆಳೆಯುವ ಕೆಲವು ಶಿಲೀಂಧ್ರಗಳನ್ನು ಭೂತಕನ್ನಡಿಯ ಸಹಾಯದಿಂದ ಕಾಣಬಹುದು. ಇತರ ಸೂಕ್ಷ್ಮಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯವಿಲ್ಲದೆ ನೋಡಲಾಗುವುದಿಲ್ಲ. ಅದಕ್ಕಾಗಿಯೇ ಇವುಗಳನ್ನು ಸೂಕ್ಷ್ಮಜೀವಿಗಳು ಅಥವಾ ಸೂಕ್ಷ್ಮಾಣುಗಳೆಂದು ಕರೆಯುವರು. ಸೂಕ್ಷ್ಮಜೀವಿಗಳ ವರ್ಗೀಕರಣದಲ್ಲಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳಾಗಿ ವರ್ಗೀಕರಣ ಮಾಡ್ತೀವಿ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ನಡುವಿನ ವ್ಯತ್ಯಾಸಗಳನ್ನು ಗಮನಿಸುವುದಾದರೆ, ಬ್ಯಾಕ್ಟೀರಿಯಾ ಏಕಕೋಶೀಯ ಜೀವಂತ ಜೀವಿಗಳು. ಅವುಗಳು ಜೀವಕೋಶದ ಕೋಶಪೊರೆಯನ್ನು ಹೊಂದಿವೆ ಮತ್ತು ಬದುಕುಳಿಯಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಅಗತ್ಯವಾದ ಎಲ್ಲ ಘಟಕಗಳನ್ನು ಹೊಂದಿವೆ. ಆದರೂ ಕೆಲವು ಇತರ ಮೂಲಗಳಿಂದ ಶಕ್ತಿಯನ್ನು ಪಡೆಯಬಹುದು. ವೈರಸ್ಗಳನ್ನು ಜೀವಂತ ಎಂದು ಪರಿಗಣಿಸಲಾಗುವುದಿಲ್ಲ, ಏಕೆಂದರೆ ಅವುಗಳಿಗೆ ದೀರ್ಘಕಾಲ ಬದುಕಲು, ಶಕ್ತಿಗಾಗಿ ಮತ್ತು ಸಂತಾನೋತ್ಪತ್ತಿ ಮಾಡಲು ಆತಿಥೇಯ ಕೋಶ ಬೇಕಾಗುತ್ತದೆ. ಬೇದಿ ಮತ್ತು ಮಲೇರಿಯಾ ಮುಂತಾದ ರೋಗಗಳು ಪ್ರೋಟೋಜೋಗಳಿಂದ ಉಂಟಾಗುತ್ತವೆ, ಆದರೆ ಟೈಫಾಯ್ಡ್ ಮತ್ತು ಕ್ಷಯ ಬ್ಯಾಕ್ಟೀರಿಯಾಗಳ ಕಾಯಿಲೆಗಳಾಗಿವೆ. ಸುರುಳಿಯಾಕಾರದ ಬ್ಯಾಕ್ಟೀರಿಯಾ ನೋಡ್ತಾ ಇದ್ದೀರಾ, ಸ್ಪೈರುಲೈ. ದಂಡಾಕಾರದ ಬ್ಯಾಕ್ಟೀರಿಯಾವನ್ನು ಗಮನಿಸ್ತಾ ಇದ್ದೀರಾ, ಬೆಸಿಲೈ. ಶೈವಲಗಳು ಕ್ಲಮಿಡೋಮೋನಾಸ್, ಸ್ಪೈರೋಗೈರಾ. ಪ್ರೋಟೋಜೋಗಳಲ್ಲಿ ಅಮೀಬಾ, ಪ್ಯಾರಾಮಿಸಿಯಂ, ಶಿಲೀಂಧ್ರಗಳಲ್ಲಿ ಬ್ರೆಡ್ ಮೋಲ್ಡ್, ರೈಜೋಪಸ್, ಪೆನಿಸಿಲಿಯಂ, ಅಗರಿಕಸ್, ಆಸ್ಪರ್ಜಿಲ್ಲಸ್. ನೀವು ವೀಕ್ಷಣೆ ಮಾಡಿರ್ತಕ್ಕಂಥ ಜೀವಿಗಳ ಚಿತ್ರಗಳನ್ನು ಇಲ್ಲಿ ನೀಡಲಾಗಿದೆ. ಅವುಗಳ ಹೆಸರು ಮತ್ತು ಅವು ಸೇರಿರುವ ಗುಂಪಾಗಿ ವರ್ಗೀಕರಿಸಿ. ಸೂಕ್ಷ್ಮಜೀವಿಗಳ ವರ್ಗೀಕರಣವನ್ನು ವೀಕ್ಷಣೆ ಮಾಡಲಿಕ್ಕೆ ಮುಂದಿನ ಕಲಿಕಾ ಫಲದಲ್ಲಿ ನಾವು ಸೂಕ್ಷ್ಮಜೀವಿಗಳ ಉಪಯೋಗಗಳನ್ನು ತಿಳಿಯೋಣ. ಸೂಕ್ಷ್ಮಾಣುಜೀವಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಹಾರ, ಕೃಷಿ, ಕೈಗಾರಿಕೆ, ಪರಿಸರ ನಿರ್ವಹಣೆಯಂತಹ ಕ್ಷೇತ್ರಗಳಲ್ಲಿ ಅವುಗಳ ಕೊಡುಗೆ ಅನನ್ಯ. ಮುಂದೆ ನೀಡಿರುವ ಚಿತ್ರಗಳು ಪ್ರತಿನಿಧಿಸುವ ಉತ್ಪನ್ನಗಳಲ್ಲಿ ಸೂಕ್ಷ್ಮಾಣುಜೀವಿಗಳ ಕೊಡುಗೆ ಇದೆ. ಅದನ್ನು ಮಿತ್ರರೊಂದಿಗೆ ಚರ್ಚಿಸಿ. ಸೂಕ್ಷ್ಮಜೀವಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವುಗಳಲ್ಲಿ ಕೆಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾದರೆ ಕೆಲವು ಹಾನಿಕಾರಕ ಮತ್ತು ರೋಗಗಳನ್ನು ಉಂಟುಮಾಡುತ್ತವೆ. ಪೋಲಿಯೋ ವೈರಸ್, ಪೆನಿಸಿಲಿಯಂ ಔಷಧಿ ತಯಾರಿಕೆಯಲ್ಲಿ, ಸ್ನೇಹ ಸೂಕ್ಷ್ಮಜೀವಿಗಳು. ಸೂಕ್ಷ್ಮಜೀವಿಗಳನ್ನು ಮೊಸರು, ಬ್ರೆಡ್, ಕೇಕ್ ತಯಾರಿಕೆಗೆ ಬಳಸಲಾಗುತ್ತದೆ. ಅನಾದಿ ಕಾಲದಿಂದಲೂ ಸೂಕ್ಷ್ಮಜೀವಿಗಳನ್ನು ಮದ್ಯದ ಉತ್ಪಾದನೆಗೆ ಬಳಸಲಾಗುತ್ತಿದೆ. ಪರಿಸರವನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು ತರಕಾರಿ ಸಿಪ್ಪೆ, ಪ್ರಾಣಿಗಳ ಅವಶೇಷ, ಮಲ ಇತ್ಯಾದಿ ಹಾನಿಕಾರಕವಲ್ಲದ ಮತ್ತು ಬಳಸಬಹುದಾದ ವಸ್ತುಗಳನ್ನಾಗಿ ವಿಘಟಿಸುತ್ತವೆ. ಬ್ಯಾಕ್ಟೀರಿಯಾಗಳನ್ನು ಔಷಧಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ. ಇವುಗಳು ನೈಟ್ರೋಜನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ಕೃಷಿಯಲ್ಲಿ ಬಳಸುತ್ತಾರೆ. ಮನೆಯಲ್ಲಿ ತಾಯಿ ಮರುದಿನದ ಬಳಕೆಗಾಗಿ ಮೊಸರನ್ನು ತಯಾರಿಸಲು ಬೆಚ್ಚನೆಯ ಹಾಲಿಗೆ ಸ್ವಲ್ಪ ಮೊಸರನ್ನು ಸೇರಿಸುವುದನ್ನು ನಾನು ನೋಡಿದ್ದೇನೆ, ಏಕೆಂದು ನನಗೆ ಅಚ್ಚರಿಯಾಗಿತ್ತು. ಸೂಕ್ಷ್ಮಜೀವಿಗಳು ಬ್ಯಾಕ್ಟೀರಿಯಾ, ಕೆಲವು ಶೈವಲ ಮತ್ತು ಪ್ರೋಟೋಜೋಗಳಂತೆ ಏಕಕೋಶೀಯವಾಗಿರಬಹುದು ಅಥವಾ ಬಹುತೇಕ ಶೈವಲ ಶಿಲೀಂಧ್ರಗಳಂತೆ ಬಹುಕೋಶೀಯವಾಗಿರಬಹುದು. ಅವು ಶೀತ ಪ್ರದೇಶದಿಂದ ಹಿಡಿದು ಬಿಸಿನೀರ ಬುಗ್ಗೆಗಳಲ್ಲಿ ಮತ್ತು ಮರುಭೂಮಿಯಿಂದ ಹಿಡಿದು ಜೌಗು ಪ್ರದೇಶಗಳಂತಹ
ಎಲ್ಲ ವಿಧದ ವಾತಾವರಣದಲ್ಲಿ ಬದುಕಬಲ್ಲವು. ಅವು ಮಾನವರು ಸೇರಿದಂತೆ ಇತರ ಪ್ರಾಣಿಗಳ ದೇಹಗಳ ಒಳಗೂ ಸಹ ಕಂಡುಬರುತ್ತವೆ. ಕೆಲವು ಸೂಕ್ಷ್ಮಜೀವಿಗಳು ಇತರ ಜೀವಿಗಳ ಮೇಲೆ ಬೆಳೆಯುತ್ತವೆ ಮತ್ತು ಕೆಲವು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿವೆ. ಮೊಸರು ಹಲವು ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಮೊಸರು ಉಂಟಾಗುವುದನ್ನು ಉತ್ತೇಜಿಸುತ್ತದೆ. ಇದು ಹಾಲಿನಲ್ಲಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಬ್ಯಾಕ್ಟೀರಿಯಾವನ್ನು ಗಿಣ್ಣು, ಉಪ್ಪಿನಕಾಯಿ ಮತ್ತು ಇತರ ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲೂ ಬಳಸುತ್ತಾರೆ. ರವೆ, ಇಡ್ಲಿ ಮತ್ತು ದೋಸೆ ಹಿಟ್ಟಿನಲ್ಲಿ ಮೊಸರು ಪ್ರಮುಖ ಘಟಕಾಂಶವಾಗಿದೆ. ಸೂಕ್ಷ್ಮಜೀವಿಗಳು ಮತ್ತು ಅವುಗಳ ಆವಾಸವನ್ನು ವೀಕ್ಷಣೆ ಮಾಡ್ಕೊಂಡು ಬರೋದಕ್ಕೆ ರವೆ ಇಡ್ಲಿ ಮತ್ತು ದೋಸೆ ಹಿಟ್ಟಿನಲ್ಲಿ ಮೊಸರನ್ನು ಹೇಗೆ ಬಳಸುತ್ತಾರೆ? ಅಕ್ಕಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಹುದುಗುವಿಕೆಗೆ ಕೂಡ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿವೆ. ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಅನಿಲದ ಗುಳ್ಳೆಗಳು ಹಿಟ್ಟಿನಲ್ಲಿ ತುಂಬುತ್ತವೆ ಮತ್ತು ಅದರ ಗಾತ್ರವನ್ನು ಹೆಚ್ಚಿಸುತ್ತವೆ. ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್, ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಸೂಕ್ಷ್ಮಜೀವಿಗಳನ್ನು ಈಸ್ಟ್, ಮದ್ಯ ಮತ್ತು ವೈನ್ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಈ ಉದ್ದೇಶಕ್ಕಾಗಿ ಧಾನ್ಯಗಳಾದ ಬಾರ್ಲಿ, ಗೋಧಿ, ಅಕ್ಕಿ ಮತ್ತು ಹಿಂಡಿದ ಹಣ್ಣಿನ ರಸ ಇತ್ಯಾದಿಗಳಲ್ಲಿರುವ ನೈಸರ್ಗಿಕ ಸಕ್ಕರೆಗಳ ಮೇಲೆ ಈಸ್ಟನ್ನು ಬಳಸಲಾಗುತ್ತದೆ. ಇನ್ನು ಔಷಧೀಯ ಬಳಕೆ ಪ್ರತಿಜೈವಿಕಗಳ ತಯಾರಿಕೆಯಲ್ಲಿ ನಾವು ಅನಾರೋಗ್ಯಕ್ಕೆ ತುತ್ತಾದಾಗ ವೈದ್ಯರು ನಮಗೆ ಕೆಲವು ಪ್ರತಿಜೈವಿಕ ಮಾತ್ರೆಗಳನ್ನು, ಕ್ಯಾಪ್ಸೂಲ್ಗಳನ್ನು ಅಥವಾ ಪೆನಿಸಿಲಿನ್ನಂತಹ ಚುಚ್ಚುಮದ್ದುಗಳನ್ನು ಕೊಡುತ್ತಾರೆ. ಈ ಔಷಧಿಗಳ ಆಕಾರಗಳು ಸೂಕ್ಷ್ಮಜೀವಿಗಳು. ಈ ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಅಂತಹ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ತಿಳಿದಿರುವ ಕೆಲವು ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ವಿವಿಧ ಸಸ್ಯದ ರೋಗಗಳನ್ನು ಗುಣಪಡಿಸಲು ಬಳಸಬಹುದು. ಹುದುಗುವಿಕೆ ಕ್ರಿಯೆ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ. ಲೂಯಿ ಪ್ಯಾಸ್ಚರ್ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಕಂಡುಹಿಡಿತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ 1929ರಲ್ಲಿ ರೋಗಕಾರಕ ಬ್ಯಾಕ್ಟೀರಿಯಾಗಳ ಕೃಷಿಕೆಗಳ ಮೇಲೆ ಕೆಲಸ ಮಾಡಿದ್ದಾರೆ. ಇವರು ಸೂಕ್ಷ್ಮ ಹಸಿರು ಶಿಲೀಂಧ್ರಗಳ ಬೀಜಕಗಳನ್ನು ಒಂದು ಕೃಷಿಕೆ ತಟ್ಟೆಯಲ್ಲಿ ಕಾಣ್ತಾರೆ. ಶಿಲೀಂಧ್ರಗಳ ಇರುವಿಕೆಯು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಿರುವುದನ್ನು ಗಮನಿಸುತ್ತಾರೆ. ವಾಸ್ತವವಾಗಿ ಹಲವು ಬ್ಯಾಕ್ಟೀರಿಯಾಗಳು ಇದರಿಂದ ನಾಶ ಆಗಿರುತ್ತವೆ. ಈ ಶಿಲೀಂಧ್ರಗಳಿಂದ ಪೆನಿಸಿಲಿನ್ ಜೀವ ನಿರೋಧಕವನ್ನು ತಯಾರಿಸಲಾಗಿದೆ. ಸೂಕ್ಷ್ಮಜೀವಿಗಳಿಂದ ಕೃಷಿಯಲ್ಲಿ ಏನಾದರೂ ಪ್ರಯೋಜನವಿದೆಯೇ? ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಕೆಲವು ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೈವಾಲಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ ಅನ್ನು ಸ್ಥಿರಗೊಳಿಸುತ್ತವೆ. ಈ ಸೂಕ್ಷ್ಮಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎನ್ನಲಾಗುತ್ತದೆ. ನೈಟ್ರೋಜನ್ ಸ್ಥಿರೀಕರಿಸುವ ಸಯನೋಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಾಲವಾಗಿದೆ. ನಮ್ಮ ಪರಿಸರದಲ್ಲಿ ಯಾವುದೇ ಸೂಕ್ಷ್ಮಾಣುಜೀವಿಗಳು ಇಲ್ಲದಿದ್ದರೆ ಏನಾಗುತ್ತಿತ್ತು? ಆಲೋಚಿಸಿ.
ಕೊಳೆಯುತ್ತಿರುವ ಸಸ್ಯಗಳ ಮತ್ತು ಕೆಲವೊಮ್ಮೆ ಸತ್ತ ಪ್ರಾಣಿಗಳ ರೂಪದಲ್ಲಿ ಬೃಹತ್ ಪ್ರಮಾಣ ನಿರ್ಜೀವ ಸಾವಯವ ವಸ್ತುಗಳನ್ನು ನಾವು ಭೂಮಿಯ ಮೇಲೆ ನೋಡುತ್ತೇವೆ. ಸ್ವಲ್ಪ ಸಮಯದ ನಂತರ ಅವು ಕಣ್ಮರೆಯಾಗುತ್ತವೆ ಎಂದು ನಾವು ಕಂಡುಕೊಳ್ಳುತ್ತೇವೆ, ಏಕೆಂದರೆ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸುತ್ತವೆ. ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಈ ಸೂಕ್ಷ್ಮಜೀವಿಗಳನ್ನು ಬಳಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸಬಹುದು. ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು, ರೋಗ ಹರಡುವ ಮಾಧ್ಯಮಗಳು ಮತ್ತು ಅವುಗಳಿಂದ ಉಂಟಾಗುವ ರೋಗಗಳನ್ನು ತಿಳಿದುಕೊಳ್ಳೋಣ. ಹಲವಾರು ಸೂಕ್ಷ್ಮಜೀವಿಗಳು ನಮಗೆ ಎಷ್ಟು ಉಪಯುಕ್ತವೋ ಹಾಗೆಯೇ ಕೆಲವು ಅಷ್ಟೇ ಅಪಕಾರಿಯೂ ಹೌದು. ಅವುಗಳಿಂದ ನಮಗೆ ಸಾಕುಪ್ರಾಣಿಗಳಿಗೆ ಜೀವಂತ ರೋಗ ಬರಬಹುದು. ಬಹುತೇಕ ಸೂಕ್ಷ್ಮಜೀವಿಗಳು ಚಲಿಸಲಾರವು. ಅವು ವಿವಿಧ ಮಾಧ್ಯಮಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ, ಒಂದೆಡೆಯಿಂದ ಇನ್ನೊಂದೆಡೆಗೆ ಹರಡುತ್ತವೆ. ವೈರಸ್ಗಳು, ಅವುಗಳ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ. ನೆಗಡಿಯಂತಹ ಸಾಮಾನ್ಯ ಶೀತಕ್ಕೆ ಕಾರಣ ಏನೆಂದು ನಿಮಗೆ ತಿಳಿದಿದೆಯೇ? ರೈನೋ ವೈರಸ್ನಂತಹ ಸೂಕ್ಷ್ಮಾಣುಜೀವಿಗಳು ಶೀತವನ್ನು ಉಂಟುಮಾಡುತ್ತವೆ. ವೈರಸ್ಗಳು ಸೂಕ್ಷ್ಮಜೀವಿಗಳಾಗಿದ್ದು ಅವು ಆತಿಥೇಯ ಜೀವಿಯ ಜೀವಕೋಶಗಳ ಒಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಬ್ಯಾಕ್ಟೀರಿಯಾ ಸಸ್ಯ ಪ್ರಾಣಿಯಾಗಿರುತ್ತದೆ. ಶೀತ, ಇನ್ಫ್ಲುಯೆಂಜಾ, ಹೆಚ್ಚಿನ ಕೆಮ್ಮುಗಳಂತಹ ಸಾಮಾನ್ಯ ಕಾಯಿಲೆಗಳು ವೈರಸ್ಗಳಿಂದ ಉಂಟಾಗುತ್ತವೆ. ಪೋಲಿಯೋ, ಚಿಕನ್ ಪಾಕ್ಸ್ನಂತಹ ಗಂಭೀರ ಕಾಯಿಲೆಗಳು ಸಹ ವೈರಸ್ಗಳಿಂದ ಉಂಟಾಗುತ್ತವೆ. ಚಿತ್ರದಲ್ಲಿರುವುದು ನಮಗೆಲ್ಲರಿಗೂ ಚಿರಪರಿಚಿತವಾಗಿರಬಹುದು ಅಲ್ಲವೇ? ಇಡೀ ಜಗತ್ತು 2020ರಲ್ಲಿ ಕೋವಿಡ್-19 ರೋಗದಿಂದ ಬಳಲುತ್ತಿದೆ. ಈ ರೋಗವು ಮಾನವರಲ್ಲಿ ಯಾವ ರೀತಿಯ ಸೂಕ್ಷ್ಮಜೀವಿಗಳಿಂದ ಹರಡುತ್ತದೆ ಎಂದು ನಿಮಗೆ ನೆನಪಿದೆಯೇ? ಈ ಸೂಕ್ಷ್ಮಜೀವಿ ವೈರಸ್ನಿಂದ ಉಂಟಾಗುತ್ತದೆ. ಕೋವಿಡ್-19 ಎಂಬುದು ಕರೋನಾ ವೈರಸ್ನಿಂದ ಉಂಟಾಗುವ ಹೊಸ ಕಾಯಿಲೆಯಾಗಿದೆ. ಇದು ಮೊದಲ ಬಾರಿಗೆ 2019ರ ಡಿಸೆಂಬರ್ನಲ್ಲಿ ಚೀನಾದ ವುಹಾನ್ ನಗರದಲ್ಲಿ ಕಂಡುಬಂದಿತು ಮತ್ತು ಪ್ರಪಂಚಾದ್ಯಂತ ಹರಡಿದೆ. ಜುಲೈ 2020ರ ಅಂತ್ಯದ ವೇಳೆಗೆ ಈ ವೈರಸ್ನಿಂದ ಸುಮಾರು 1,50,000ಕ್ಕೂ ಹೆಚ್ಚು ಜನರು. ಕೋವಿಡ್-19 ಎಂಬುದು ಕರೋನಾ ವೈರಸ್ನಿಂದ ಉಂಟಾಗುವ ಹೊಸ ಕಾಯಿಲೆಯಾಗಿದೆ. ಇದು ಮೊದಲ ಬಾರಿಗೆ 2019ರ ಡಿಸೆಂಬರ್ನಲ್ಲಿ ಚೀನಾದ ವುಹಾನ್ ನಗರದಲ್ಲಿ ಕಂಡುಬಂದಿತು ಮತ್ತು ಪ್ರಪಂಚಾದ್ಯಂತ ಹರಡುತ್ತೆ. ಜುಲೈ 2020ರ ಅಂತ್ಯದ ವೇಳೆಗೆ ಈ ವೈರಸ್ನಿಂದ ಸುಮಾರು 1.5 ಕೋಟಿಗೂ ಹೆಚ್ಚು ಜನರು ಸೋಂಕಿಗೆ ಒಳಗಾಗಿದ್ದರು. ಇದರ ಪರಿಣಾಮವಾಗಿ 6 ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ರೋಗವನ್ನು ಕೋವಿಡ್-19 ಎಂದು ಹೆಸರಿಸಿದೆ. ಈ ರೋಗವು 21ನೇ ಶತಮಾನದ ಅತ್ಯಂತ ಅಪಾಯಕಾರಿ ವೈರಲ್ ಕಾಯಿಲೆಯಾಗಿದೆ. ಕೋವಿಡ್-19 ಅನ್ನು ಪ್ರತಿಜೈವಿಕೆಗಳಿಂದ ಏಕೆ ಗುಣಪಡಿಸಲು ಸಾಧ್ಯವಿಲ್ಲ? ಪ್ರತಿಜೈವಿಕೆಗಳು ಬ್ಯಾಕ್ಟೀರಿಯಾದ ಸೋಂಕನ್ನು ಮಾತ್ರ ಗುಣಪಡಿಸುತ್ತವೆ, ಆದರೆ ಕೋವಿಡ್-19 ಒಂದು ವೈರಲ್ ರೋಗ. ವೈದ್ಯರ ಸಲಹೆ ಮೇರೆಗೆ ಮಾತ್ರ ಪ್ರತಿಜೈವಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ನೆನಪಿಟ್ಕೋಬೇಕು. ವೈದ್ಯರು ಸೂಚಿಸಿದ ಅವಧಿಯನ್ನು ಮುಗಿಸಬೇಕು. ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕೆಗಳನ್ನು ತೆಗೆದುಕೊಂಡರೆ ಭವಿಷ್ಯದಲ್ಲಿ ನಮಗೆ ಅಗತ್ಯವಿರುವಾಗ ಔಷಧಿಯನ್ನು ಕಡಿಮೆ ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ. ಅನಗತ್ಯವಾಗಿ ಪ್ರತಿಜೈವಿಕೆಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ದೇಹದಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತವೆ. ಆದರೆ ವೈರಸ್ಗಳಿಂದ ಉಂಟಾದ ಶೀತ, ಜ್ವರದ ವಿರುದ್ಧ ಪ್ರತಿಜೈವಿಕೆಗಳು ಪರಿಣಾಮಕಾರಿಯಾಗಿಲ್ಲ. ಲಸಿಕೆ ಅಂದರೆ ಏನು? ಲಸಿಕೆ ಒಂದು ಜೈವಿಕ ವಸ್ತುವಾಗಿದ್ದು ಅದು ನಿರ್ದಿಷ್ಟ ಸಾಂಕ್ರಾಮಿಕ ಕಾಯಿಲೆಯಿಂದ ನಮಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಮಕ್ಕಳಿಗೆ ಲಸಿಕೆ ಏಕೆ ಹಾಕಿಸುತ್ತಾರೆ? ಈ ಪ್ರತಿಕಾಯಗಳು ದೇಹದಲ್ಲಿ ಉಳಿಯುವುದರಿಂದ ರೋಗಗಳಿಗೆ ಕಾರಣವಾಗುವ ಸೂಕ್ಷ್ಮಜೀವಿಗಳಿಂದ ನಮಗೆ ಯಾವಾಗಲೂ ರಕ್ಷಣೆ ನೀಡುತ್ತವೆ. ಲಸಿಕೆಯೊಂದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ಕಾಲರಾ, ಕ್ಷಯ, ಸಿಡುಬು, ಹೆಪಟೈಟಿಸ್ ಸೇರಿದಂತೆ ಅನೇಕ ರೋಗಗಳನ್ನು ಪ್ರತಿರಕ್ಷಣೆ ಮೂಲಕ ತಡೆಯಬಹುದು. ಹಲವಾರು ರೋಗಗಳ ವಿರುದ್ಧ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ನಮ್ಮ ಬಾಲ್ಯದಲ್ಲಿ ಚುಚ್ಚುಮದ್ದುಗಳನ್ನು ಹಾಕಿಸಿಕೊಂಡಿರುವುದು ನೆನಪಿಸಿಕೊಳ್ಳಿ.
ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗಾಗಿ ನಾವು ಟಿವಿ ಮತ್ತು ವೃತ್ತಪತ್ರಿಕೆಗಳಲ್ಲಿನ ಜಾಹೀರಾತನ್ನು ನೋಡಿರುತ್ತೇವೆ. ಮಕ್ಕಳಿಗೆ ನೀಡುವ ಪೋಲಿಯೋ ಹನಿಗಳು ವಾಸ್ತವವಾಗಿ ಲಸಿಕೆಯಾಗಿರುತ್ತವೆ. ಸಿಡುಬು ರೋಗದ ವಿರುದ್ಧ ಪ್ರಪಂಚಾದ್ಯಂತ ನಡೆದ ಒಂದು ಅಭಿಯಾನ ಅಂತಿಮವಾಗಿ ವಿಶ್ವದ ಬಹುತೇಕ ಭಾಗಗಳಿಂದ ಅದರ ನಿರ್ಮೂಲನೆಗೆ ಕಾರಣವಾಗಿದೆ. ಅನೇಕ ರೋಗಗಳಿಂದ ಮನುಷ್ಯರು ಹಾಗೂ ಪ್ರಾಣಿಗಳನ್ನು ರಕ್ಷಿಸಲು ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮಜೀವಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಗಳನ್ನು ತಯಾರಿಸಲಾಗುತ್ತಿದೆ. ಎಡ್ವರ್ಡ್ ಜೆನ್ನರ್ 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ. ಮಕ್ಕಳಿಗೆ ನೀಡುವ ಲಸಿಕೆಗಳು ಕೋಷ್ಟಕದಲ್ಲಿ ಜನನದಿಂದ 6 ವರ್ಷ ಪೋಷಕ ಸ್ನೇಹಿ ಆವೃತ್ತಿ ಕೋಷ್ಟಕ. ಬಿಟ್ಟ ಸ್ಥಳ ತುಂಬಿರಿ ಮಕ್ಕಳೇ. ಸೂಕ್ಷ್ಮಜೀವಿಗಳನ್ನು ನಾವು ಇದರಿಂದ ನೋಡಬಹುದು. ಮದ್ಯವು ಇದರಿಂದ ತಯಾರಿಸಲ್ಪಡುತ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಈಸ್ಟ್ ಇದರ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸಕ್ಕರೆ, ಹೈಡ್ರೋಕ್ಲೋರಿಕ್ ಆಮ್ಲ, ಮದ್ಯ, ಆಮ್ಲಜನಕ. ಈ ಕೆಳಗಿನವುಗಳಲ್ಲಿ ಪ್ರತಿಜೈವಿಕ ಯಾವುದು? ಸೋಡಿಯಂ ಬೈಕಾರ್ಬನೇಟ್, ಮದ್ಯ, ಸ್ಟ್ರೆಪ್ಟೊಮೈಸಿನ್, ಈಸ್ಟ್. ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ. ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕವೂ ಹರಡುತ್ತವೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎನ್ನುತ್ತೇವೆ. ಇಂತಹ ರೋಗಗಳಿಗೆ ಉದಾಹರಣೆ ಕಾಲರ, ಸಾಮಾನ್ಯ ಶೀತ, ಚಿಕನ್ ಪಾಕ್ಸ್, ಕ್ಷಯ. ರೋಗಕಾರಕಗಳು ಹೇಗೆ ಹರಡುತ್ತವೆ ಎಂಬುದನ್ನು ತೋರಿಸುವ ನಕ್ಷೆ. ಸಾಮಾನ್ಯ ಶೀತದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳನ್ನು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಳ್ಳುತ್ತವೆ. ಉಸಿರಾಟದ ಮೂಲಕ ಈ ವೈರಸ್ಗಳು ಆರೋಗ್ಯವಂತನ ದೇಹವನ್ನು ಪ್ರವೇಶಿಸುತ್ತವೆ ಮತ್ತು ಸೋಂಕನ್ನು ಉಂಟುಮಾಡುತ್ತವೆ. ರೋಗಕಾರಕಗಳ ವಾಹಕಗಳು. ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳಿವೆ. ನೊಣ ಅಂತಹ ಒಂದು ವಾಹಕ. ವಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ. ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳನ್ನು ಅವು ವರ್ಗಾಯಿಸಬಹುದು. ಕಲುಷಿತವಾದ ಆಹಾರವನ್ನು ಯಾರಾದರೂ ತಿಂದರೆ ಅವರು ಕಾಯಿಲೆ ಬೀಳುವ ಸಂಭವವಿರುತ್ತದೆ. ಆಹಾರವನ್ನು ಯಾವಾಗಲೂ ಮುಚ್ಚಿಡುವುದು ಸೂಕ್ತವಾಗಿದೆ. ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರ ಇರಬೇಕು. ಮಲೇರಿಯಾ ಉಂಟುಮಾಡುವ ಪರೋಪಜೀವಿ ಪ್ಲಾಸ್ಮೋಡಿಯಂ ವೈವಾಕ್ಸ್. ಒಯ್ಯುವ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯು ವಾಹಕಗಳಿಗೆ ಮತ್ತೊಂದು ಉದಾಹರಣೆ. ಹೆಣ್ಣು ಈಡಿಸ್ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ. ಮಲೇರಿಯಾ ಅಥವಾ ಡೆಂಗ್ಯೂ ಹರಡುವಿಕೆಯನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು, ಉಂಟುಮಾಡುವ ಸೂಕ್ಷ್ಮಜೀವಿ, ರೋಗ ಹರಡುವ ಮಾರ್ಗ, ರೋಗ ನಿಯಂತ್ರಣ ಕ್ರಮಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಕ್ಷಯ, ದಡಾರ, ಸೀತಾಳೆ ಸಿಡುಬು, ಪೋಲಿಯೋ. ಕ್ಷಯ ಬ್ಯಾಕ್ಟೀರಿಯಾದಿಂದ, ದಡಾರ ವೈರಸ್ಸಿಂದ, ಸೀತಾಳೆ ಸಿಡುಬು ವೈರಸ್ಸಿಂದ, ಪೋಲಿಯೋ ವೈರಸ್ಸಿಂದ ಹರಡ್ತಕ್ಕಂಥ ರೋಗಗಳು. ಹರಡುವ ಮಾರ್ಗ ಗಾಳಿ, ಸಂಪರ್ಕ, ನೀರು. ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸಬೇಕು. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸಬೇಕು. ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ನೀಡಬೇಕು. ಕಾಲರ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ವಿಷಮ ಶೀತ ಜ್ವರ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ನೀರು ಮತ್ತು ಆಹಾರ ಮೂಲಕ ಹರಡುತ್ತೆ. ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಒಳ್ಳೆಯ ಶೌಚ ಪದ್ಧತಿ ರೂಢಿಸಿಕೊಳ್ಬೇಕು.
ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸಬೇಕು. ಲಸಿಕೆ ತೆಗೆದುಕೋಬೇಕು. ಸೂಕ್ಷ್ಮಜೀವಿಗಳಿಂದ ಉಂಟಾಗ್ತಕ್ಕಂಥ ರೋಗಗಳಲ್ಲಿ ಮುಂದೆ ನಾವು ಹೆಪಟೈಟಿಸ್ ಎ ವೈರಸ್ಸಿಂದ ಹರಡ್ತಕ್ಕಂಥ ರೋಗ ನೀರಿನ ಮೂಲಕ ಹರಡುತ್ತೆ. ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು, ಲಸಿಕೆ ತೆಗೆದುಕೊಳ್ಳುವುದು ಉತ್ತಮ. ಮಲೇರಿಯಾ ಪ್ರೋಟೋಸೋವದಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ. ಸೊಳ್ಳೆ ಇದರ ವಾಹಕ. ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸಬೇಕು. ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ಮಕ್ಕಳೇ, ರೋಗ ಮತ್ತು ರೋಗ ಹರಡುವ ವಿಧಾನಗಳ ಕೋಷ್ಟಕಗಳನ್ನು ಪೂರ್ಣಗೊಳಿಸಿ. ಗಾಳಿಯ ಮೂಲಕ ಹರಡುವ ರೋಗಗಳು, ನೀರಿನ ಮೂಲಕ ಹರಡುವ ರೋಗಗಳು, ನೇರ ಸಂಪರ್ಕದ ಮೂಲಕ ಹರಡುವ ರೋಗಗಳು, ಸೊಳ್ಳೆ ಕೀಟಗಳ ಮೂಲಕ ಹರಡುವ ರೋಗಗಳು, ಆಹಾರದ ಮೂಲಕ ಹರಡುವ ರೋಗಗಳು. ರೋಗ ಮತ್ತು ರೋಗಕಾರಕ ಅಣುಜೀವಿಗಳನ್ನು ಕೋಷ್ಟಕದಲ್ಲಿ ಪೂರ್ಣಗೊಳಿಸಿ. ಮಲೇರಿಯಾ ರೋಗ, ಪೋಲಿಯೋ, ಕಾಲರಾ, ವಿಷಮಶೀತ ಜ್ವರ, ಕ್ಷಯ, ಹೆಪಟೈಟಿಸ್, ದಡಾರ, ಸೀತಾಳೆ ಸಿಡುಬು ಇವು ಉಂಟು ಮಾಡುವ ಸೂಕ್ಷ್ಮಜೀವಿಗಳು ಯಾವುವು ಅಂತ ನೋಡ್ಕೊಳ್ಳಿ. ರೋಗ ನಿಯಂತ್ರಣ ಕ್ರಮಗಳ ಬಗ್ಗೆ ಪಟ್ಟಿ ಮಾಡಿ. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ಹೇಗೆ ನಿಯಂತ್ರಿಸಬಹುದು? ಸೀನುವಾಗ ಮೂಗು, ಬಾಯಿಯ ಮೇಲೆ ಒಂದು ಕರವಸ್ತ್ರವನ್ನು ಇಟ್ಟುಕೊಳ್ಳಬೇಕು. ಸೋಂಕಿತ ವ್ಯಕ್ತಿಗಳೊಂದಿಗೆ ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ನಮ್ಮ ನೆರೆಹೊರೆಯಲ್ಲಿ ಎಲ್ಲಿಯೂ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಿ ಎಂದು ನಾವು ಏಕೆ ಹೇಳುತ್ತೇವೆ? ಆಹಾರ ಸಂರಕ್ಷಣೆಯ ವಿಧಾನಗಳನ್ನು ತಿಳ್ಕೊಳ್ಳೋಣ. ಆಹಾರ ಎಲ್ಲ ಜೀವಿಗಳ ಮೂಲಭೂತ ಅವಶ್ಯಕತೆಗಳಲ್ಲೊಂದು. ಆಹಾರ ಉತ್ಪಾದನೆಯಲ್ಲಿನ ಹೆಚ್ಚಳ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಒದಗಿಸುವಲ್ಲಿ ಯಶಸ್ಸನ್ನು ಕಂಡರೂ ಕೆಲವೊಮ್ಮೆ ಸಿದ್ಧ ಆಹಾರಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಸೂಕ್ಷ್ಮಜೀವಿಗಳ ದಾಳಿಗೆ ಒಳಗಾಗಿ ವಿಷಮಯಗೊಂಡು ಬಳಸಲು ಅನುಪಯುಕ್ತವಾಗುತ್ತವೆ. ಒಂದು ಔತಣಕೂಟಕ್ಕೆ ಆಮಂತ್ರಿತವಾಗಿ ಹೋದಾಗ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ಸ್ನೇಹಿತರು ತಿಂದಾಗ ಮನೆಗೆ ತಲುಪಿದ ನಂತರ ವಾಂತಿ ಮಾಡಲು ಪ್ರಾರಂಭಿಸುತ್ತಾರೆ. ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಆಹಾರ ವಿಷಮಯವಾಗಿರುವುದರಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿಸುತ್ತಾರೆ. ಆಹಾರ ಹೇಗೆ ವಿಷವಾಗುತ್ತದೆ? ನಿನ್ನೆಯ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏಕೆ? ಕೆಲವು ಸೂಕ್ಷ್ಮಜೀವಿಗಳಿಂದಾಗಿ ಆಳದ ಆಹಾರ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ. ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟುಮಾಡುತ್ತವೆ. ಆದ್ದರಿಂದ ಆಹಾರವು ಹಾಳಾಗುವುದನ್ನು ತಪ್ಪಿಸಲು ನಾವು ಆಹಾರವನ್ನು ಸಂರಕ್ಷಿಸುವುದು ಅತ್ಯಂತ ಪ್ರಮುಖವಾಗಿದೆ. ಆಹಾರ ವಿಷಮಯವಾಗುವಿಕೆಯನ್ನು ಕುರಿತು ಬಳಸದೇ ಉಳಿಸಿರುವ ಬ್ರೆಡ್ ತೇವಾಂಶದ ಪರಿಸ್ಥಿತಿಯಲ್ಲಿ ಶಿಲೀಂಧ್ರಗಳ ದಾಳಿಗೆ ಒಳಗಾಗುತ್ತದೆ. ಸೂಕ್ಷ್ಮಜೀವಿಗಳು ನಮ್ಮ ಆಹಾರವನ್ನು ಹಾಳು ಮಾಡುತ್ತವೆ. ಹಾಳಾದ ಆಹಾರವು ಕೆಟ್ಟ ವಾಸನೆಯನ್ನು ಹೊರಸೂಸುತ್ತವೆ ಮತ್ತು ಕೆಟ್ಟ ರುಚಿ, ಬದಲಾದ ಬಣ್ಣವನ್ನು ಹೊಂದಿರುತ್ತವೆ. ಆಹಾರ ಕೆಡುವುದು ಒಂದು ರಾಸಾಯನಿಕ ಕ್ರಿಯೆಯೇ? ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳು. ಆದ್ದರಿಂದ ಅವುಗಳನ್ನು ಸಂರಕ್ಷಕಗಳು ಎನ್ನುತ್ತೇವೆ. ಸೂಕ್ಷ್ಮಜೀವಿಗಳ ದಾಳಿಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸುತ್ತೇವೆ. ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಮೆಟಾಬೈಸಲ್ಫೇಟ್ಗಳು ರೂಢಿಯಲ್ಲಿರುವ ಸಂರಕ್ಷಕಗಳು. ಇವುಗಳು ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಬಳಕೆಯಲ್ಲಿವೆ. ಮಾಂಸ, ಮೀನನ್ನು ಸಂರಕ್ಷಿಸಲು ಅನೇಕ ವರ್ಷಗಳಿಂದ ಅಡಿಗೆ ಉಪ್ಪನ್ನು ಬಳಸಲಾಗುತ್ತಿದೆ.
ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಮಾಂಸ ಮತ್ತು ಮೀನನ್ನು ಶುಷ್ಕ ಉಪ್ಪಿನಿಂದ ಸಂಸ್ಕರಿಸಲಾಗುತ್ತದೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಲು ಸಹ ಉಪ್ಪನ್ನು ಹಚ್ಚುವ ವಿಧಾನ ಬಳಕೆಯಲ್ಲಿದೆ. ಸಕ್ಕರೆಯಿಂದಲೂ ಸಂರಕ್ಷಣೆ ಮಾಡ್ತೀವಿ ಮಕ್ಕಳೇ ನಾವು. ಜಾಮ್, ಜೆಲ್ಲಿ, ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲ್ಪಡ್ತಕ್ಕಂಥವು. ಸಕ್ಕರೆ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಎಣ್ಣೆ ಮತ್ತು ವಿನಿಗರ್ಗಳಿಂದಲೂ ಸಂರಕ್ಷಿಸುತ್ತಾರೆ. ಉಪ್ಪಿನಕಾಯಿ ಕೆಡುವಿಕೆಯನ್ನು ಇದು ತಪ್ಪಿಸುತ್ತೆ. ಈ ರೀತಿಯ ಪರಿಸರದಲ್ಲಿ ಬ್ಯಾಕ್ಟೀರಿಯಾ ಬದುಕಕ್ಕಾಗೋದಿಲ್ಲ. ತರಕಾರಿ, ಹಣ್ಣುಗಳು, ಮೀನು, ಮಾಂಸಗಳನ್ನು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತದೆ. ಹಾಲನ್ನು ಸಂಗ್ರಹಿಸಿಡುವ ಅಥವಾ ಬಳಸುವ ಮುನ್ನ ತಾಯಿ ಅದನ್ನು ಕುದಿಸುವುದನ್ನು ನೋಡಿರುತ್ತೇವೆ. ಕುದಿಸುವುದರಿಂದಾಗಿ ಅನೇಕ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ. ಇದೇ ರೀತಿ ನಾವು ನಮ್ಮ ಆಹಾರವನ್ನು ರೆಫ್ರಿಜರೇಟರ್ಗಳಲ್ಲಿ ಇಡುತ್ತೇವೆ. ಕಡಿಮೆ ತಾಪವು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಪೊಟ್ಟಣಗಳಲ್ಲಿ ಬರುವ ಹಾಲು ಕೆಡುವುದಿಲ್ಲ. ಏಕೆಂದರೆ ಹಾಲು ಪ್ಯಾಶ್ಚರೀಕರಣಗೊಂಡಿರುತ್ತದೆ. ಪ್ಯಾಶ್ಚರೀಕರಣ ಅಂದರೆ ಏನು ಅಂತ ನೋಡೋಣ ಮಕ್ಕಳೇ. ಪ್ಯಾಶ್ಚರೀಕರಿಸಿದ ಹಾಲು ಹಾನಿಕರ ಸೂಕ್ಷ್ಮಜೀವಿಗಳಿಂದ ಮುಕ್ತವಾಗಿರುವುದರಿಂದ ಕುದಿಸದೆ ಅದನ್ನು ಸೇವಿಸಬಹುದು. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15 ರಿಂದ 30 ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಇದು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಈ ವಿಧಾನವನ್ನು ಆವಿಷ್ಕರಿಸಿದವರು ಲೂಯಿಸ್ ಪಾಶ್ಚರ್. ಹಾಗಾಗಿ ಇದನ್ನು ಪ್ಯಾಶ್ಚರೀಕರಣ ಎಂದು ಕರೆಯುತ್ತೇವೆ. ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಸೂಕ್ಷ್ಮಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿ ಆಡದಂತೆ ಮೊಹರು ಮಾಡಿದ ಪೊಟ್ಟಣಗಳಲ್ಲಿ ಮಾರಲಾಗುತ್ತದೆ. ಆಹಾರ ಪದಾರ್ಥ, ಆಹಾರದ ಚಿತ್ರ, ಸಂರಕ್ಷಣೆಯ ವಿಧಾನವನ್ನು ಪಟ್ಟಿ ಮಾಡೋಣ. ಮಳೆ ಬಂದಾಗ ಮಣ್ಣು ಏಕೆ ಸುವಾಸನೆಯನ್ನು ಬೀರುತ್ತದೆ? ಆಕ್ಟಿನೋಮೈಸೆಟಿಸ್ ಎಂಬ ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣವಾಗಿದೆ. ಆಕ್ಟಿನೋಮೈಸೆಟ್ಸ್ಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ನಡುವಿನ ರೂಪ ಮತ್ತು ಕಾರ್ಯದಲ್ಲಿ ಮಧ್ಯಂತರವಾಗಿರುವ ಸೂಕ್ಷ್ಮಜೀವಿಗಳು. ಅವು ಹೆಟೆರೋಟ್ರೋಫಿಕ್ ಜೀವಿಗಳಾಗಿವೆ. ಕೊಳೆಯುವ ಸಾವಯವ ಪದಾರ್ಥಗಳ ಮೇಲೆ ಅಭಿವೃದ್ಧಿ ಹೊಂದುತ್ತವೆ ಮತ್ತು ಸತ್ತ ಸಸ್ಯ ಪ್ರಾಣಿಗಳ ಉಳಿಕೆಗಳಿಂದ ಸಮೃದ್ಧವಾಗಿರುವ ಮಣ್ಣಿನಲ್ಲಿ ವೃದ್ಧಿಯಾಗುತ್ತವೆ. ಸೂಕ್ಷ್ಮಜೀವಿಗಳು ಎಂದರೇನು? ಅವುಗಳ ಗುಂಪುಗಳನ್ನು ಹೆಸರಿಸಿ. ಆಹಾರವನ್ನು ಏಕೆ ಸಂರಕ್ಷಿಸಬೇಕು? ಆಹಾರ ಸಂರಕ್ಷಿಸುವ ವಿಧಾನಗಳನ್ನು ಬರೆಯಿರಿ. ರೋಗ ಹರಡುವ ಮಾಧ್ಯಮಗಳನ್ನು ಹೆಸರಿಸಿ. ರೋಗಗಳು ಹರಡುವುದನ್ನು ಹೇಗೆ ತಡೆಗಟ್ಟುವಿರಿ? ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ. ಬ್ಯಾಕ್ಟೀರಿಯಾ, ರೈಜೋಬಿಯಂ, ಲ್ಯಾಕ್ಟೋಬೆಸಿಲಸ್, ಈಸ್ಟ್, ಪ್ರೋಟೋಸೋವಾ, ವೈರಸ್. ಬಿ ಪಟ್ಟಿಯಲ್ಲಿ ನೈಟ್ರೋಜನ್ ಸ್ಥಿರೀಕರಿಸುವುದು, ಮೊಸರು ತಯಾರಿಸುವುದು, ಬ್ರೆಡ್ ತಯಾರಿಸುವುದು, ಮಲೇರಿಯಾಗೆ ಕಾರಣ, ಕಾಲರಾಗೆ ಕಾರಣ, ಏಡ್ಸ್ಗೆ ಕಾರಣ, ಪ್ರತಿಜೈವಿಕಗಳ ಉತ್ಪತ್ತಿ. ಮಕ್ಕಳ ಇಲ್ಲಿವರೆಗೂ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಘಟಕದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.